ವೆಲ್ಕಮ್ ಟು ಹಂಸ್ ರುಚಿ ಅಡುಗೆ. ಬನ್ನಿ ಇವತ್ತು ನಾವು ಬೇಳೆ ಒಬ್ಬಟ್ಟು ಅಥವಾ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಗೌರಿ ಗಣೇಶ ಹಬ್ಬ ಹತ್ರ ಬರ್ತಾ ಇದೆ. ಈ ಥರ ಒಬ್ಬಟ್ಟು ಮಾಡ್ಕೊಳ್ಳಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳು ಕೂಡ ದೊಡ್ಡೋರು ಕೂಡ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಒಬ್ಬಟ್ಟು ತುಂಬ ಚೆನ್ನಾಗಾಗತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ 2 ಲೀಟರ್ಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಬೇಳೆ ಮತ್ತು ಬೆಲ್ಲನ ಅಳತೆ ಮಾಡ್ಕೊಳ್ಳೋಣ. ಒಂದು ಗ್ಲಾಸ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಗ್ಲಾಸ್ ಅಳತೆಲಿ 1 ಗ್ಲಾಸ್ ಬೇಳೆಗೆ 2 ಅಚ್ಚು ಬೆಲ್ಲ ಬೇಕಾಗುತ್ತೆ. ಪಾವು ಲೆಕ್ಕದಲ್ಲಿ ತೊಗೊಂಡ್ರು ಸೇಮ್ ಇದೇ ಥರ ಅಳತೆ ತೊಗೊಳ್ಳಿ. 3 ಗ್ಲಾಸ್ ಬೇಳೆಗೆ ನಾನು 6 ಅಚ್ಚು ಒಟ್ಟು ತೊಗೊಂಡಿದ್ದೀನಿ. ನೋಡಿ ಬೆಲ್ಲದ ಅಳತೆ ಕೂಡ ತೋರಿಸ್ತಾ ಇದ್ದೀನಿ, ಇಷ್ಟು ದಪ್ಪ ಇದೆ ಅಂತ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೆಕ್ಸ್ಟು ನಾನು ಪಾತ್ರದಲ್ಲಿ ನೀರು ಇಟ್ಟಿದ್ನಲ್ಲ, ಆ ನೀರು ಕುದೀತಾ ಇದೆ. ಈಗ ಅದಕ್ಕೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಹಾಕೊಂಡ್ಮೇಲೆ ಒಂದ್ಸಲಿ ನೀಟಾಗಿ ತಿರುಗಿಬಿಟ್ಟು ಬೇಳೆನ ಬೇಯೋದಕ್ಕೆ ಬಿಡೋಣ. ಬೇಳೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೋಡಿ ನೊರೆ ಬಂದಿದೆ, ಬೇಳೆ ಚೆನ್ನಾಗಿ ಬೇಯ್ತಾ ಇದೆ. ಬೇಳೆ ಕಟ್ಟಿಬಿಟ್ಕೋಬೇಕು, ಚೆನ್ನಾಗಿ ಬೇಯಬೇಕು. ಬೇಳೆ ಬೆಂದಿದೆಯಾ ಅಂತ ಈಗ ನೋಡೋಣ. ನೋಡಿ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಬೇಳೆ ಒಡೆದಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಹೀಗೆ ಬೇಳೆನ ನಾವು ಪ್ರೆಸ್ ಮಾಡಿದ ತಕ್ಷಣ ಅದು ಹಿಟ್ಟು ಥರ ಆಗಬೇಕು. ಅಲ್ಲಿವರೆಗೂ ನಾವು ಬೇಳೆನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಈಗ ಬೇಳೆ ಬೆಂದಿದೆ, ನೀರನ್ನೆಲ್ಲ ಸೋರ್ ಹಾಕೊಂಡ್ಬಿಡೋಣ. ಬೆಂದಿರೋ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಬೇಳೆ ಸಪ್ರೇಟ್ ಮಾಡೋಣ. ನೋಡಿ ಏಲಕ್ಕಿ ಚಚ್ಚಿಟ್ಕೊಂಡಿದ್ದೀನಿ, ಒಂದು 4 ರಿಂದ 5 ಏಲಕ್ಕಿ ಚಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿದಿಟ್ಕೊಂಡಿದ್ದೀನಿ. ನಾನು ಒಟ್ಟು 1.5 ಕಾಯಿಯಷ್ಟು ಕಾಯಿ ತುರಿದಿಟ್ಕೊಂಡಿದ್ದೀನಿ. 3 ಗ್ಲಾಸ್ ಬೇಳೆ ತೊಗೊಂಡಿರೋದ್ರಿಂದ 1 ಗ್ಲಾಸ್ಗೆ 1 ಓಳು ಲೆಕ್ಕದಲ್ಲಿ 3 ಗ್ಲಾಸ್ಗೆ 3 ಓಳು ಕಾಯಿ ತೊಗೊಂಡಿದ್ದೀನಿ. ಬೇಳೆ ನೀರನ್ನ ಬಸಿದ ಮೇಲೆ ಆ ಬೇಳೆಗೆ ನಾನು ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಲ್ಲ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಮತ್ತೆ ಸ್ಟವ್ ಹಚ್ಚಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು ನಾವು. ನೋಡಿ ಈಗ ಬೆಲ್ಲ ಎಲ್ಲ ಕರಗಿದೆ. ಹೂರ್ಣ ಚೆನ್ನಾಗಿ ಬರಬೇಕು. ಮೇಯ್ನ್ ಒಬ್ಬಟ್ಟು ಚೆನ್ನಾಗಿ ಬರಬೇಕು ಅಂದರೆ ಹೂರ್ಣ ನಾವು ಚೆನ್ನಾಗಿ ಹದವಾಗಿ ಮಾಡ್ಕೋಬೇಕು. ಇದು ಕರೆಕ್ಟಾಗಿ ಹದ ಇದ್ರೇ ನಿಮಗೆ ಒಬ್ಬಟ್ಟು ಚೆನ್ನಾಗಿ ಬರೋದು. ನೋಡಿ ಸ್ವಲ್ಪ ತೆಳು ಇದೆ ಅಂದರೂ ಪರವಾಗಿಲ್ಲ, ಇನ್ನೂ ಸ್ವಲ್ಪ ಬೇಳೆ ಕರಗದಿದೆ. ಹಾಗೆ ಬೇಳೆ ಕೂಡ ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದ್ರ ಜೊತೆಗೆ ಹೊಂದ್ಕೊಳ್ಳುತ್ತೆ. ನಾವು ಸ್ಟವ್ ಆಫ್ ಮಾಡಿದ್ಮೇಲೂ ಕೂಡ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ಬಿಸಿನ ಆರಿಸಿದ್ದೀನಿ. ತುಂಬ ಬಿಸಿ ಆರಬಾರ್ದು, ಸ್ವಲ್ಪ ಬಿಸಿ ಇರಲಿ ಅಷ್ಟೇ ಸಾಕು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ. ಸ್ವಲ್ಪನೂ ನೀರು ಆ್ಯಡ್ ಮಾಡಬೇಡಿ, ಇದರಲ್ಲಿರೋ ತೆಳುನೇ ಸಾಕಾಗತ್ತೆ. ನೋಡಿ ರುಬ್ಬಾದ್ಮೇಲೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೈಸಾಗಿ ರುಬ್ಬಿದ್ದೀವಿ. ನೋಡಿ ಎಷ್ಟು ನೀಟಾಗಿ ನೈಸಾಗಿದೆ. ಸ್ವಲ್ಪ ನಿಮ್ಗೆ ಏನಾದರೂ ಬೇಳೆ ತರಿಯಾಗಿ ರುಬ್ಬಿಟ್ರೆ ಒಬ್ಬಟ್ಟು ಮಾಡಬೇಕಾದ್ರೆ ನಿಮಗೆ ಬೇಳೆ ಸಿಗುತ್ತೆ, ಆವಾಗ ಒಬ್ಬಟ್ಟು ಒಡ್ಕೊಳ್ಳುತ್ತೆ. ಈ ಥರ ನೈಸಾಗಿ ನೀವು ರುಬ್ಕೊಂಡ್ರೆ ಉಂಡೆ ಕೂಡ ಚೆನ್ನಾಗಿ ಬರುತ್ತೆ, ಒಬ್ಬಟ್ಟು ಕೂಡ ಚೆನ್ನಾಗಿ ಬರುತ್ತೆ. ಈಗ ಒಬ್ಬಟ್ಟಿನ ಹೂರ್ಣ ರೆಡಿ ಇದೆ. ನೆಕ್ಸ್ಟು ನಾವೀಗ ಕಣಕ ರೆಡಿ ಮಾಡ್ಕೊಳ್ಳೋಣ. ನಾನೀಗ ಒಂದು ಬೌಲ್ ಅಳತೆ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಬೌಲಲ್ಲಿ ನಾನು 2 ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ನೆಕ್ಸ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಜಾಸ್ತಿ ಹಾಕ್ಕೊಳ್ಬೇಡಿ, ಒಬ್ಬಟ್ಟು ಫುಲ್ಲು ಎಲ್ಲೋ ಬಂದ್ಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಳ್ಳಿ. ನಾನು ಇದಕ್ಕೆ ಚಿರೋಟಿ ರವೆನ ಆ್ಯಡ್ ಮಾಡಿಲ್ಲ. ಚಿರೋಟಿ ರವೆ ಹಾಕ್ಕೊಂಡ್ರೆ ಸ್ವಲ್ಪ ಒಬ್ಬಟ್ಟು ಗಟ್ಟಿ ಅಂತ ಅನಿಸುತ್ತೆ. ನೀವು ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ಳಿ, ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಚಪಾತಿ ಹಿಟ್ಟಷ್ಟು ಸ್ವಲ್ಪ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ, ಮೀಡಿಯಮ್ ಅಳತೆಯಲ್ಲಿ ನಾವು ಕಲಿಸ್ಕೊಂಡು ಹೋಗೋಣ. ನೋಡಿ ಇವಾಗ ಕಲಸಿದ್ದಾಗಿದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಒಂದು 2 to 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಹಿಟ್ಟನ್ನು ಮಿದಿತಾ ಇದ್ದೀನಿ. ಈ ಹಿಟ್ಟು ಒಂದು 2 ರಿಂದ 3 ಅವರ್ ಚೆನ್ನಾಗಿ ನೆನಿಬೇಕು. ಮೈದಾ ಹಿಟ್ಟನ್ನ ನಾವು ಚೆನ್ನಾಗಿ ಮಿದಿಬೇಕು. ಇದನ್ನು ಎಷ್ಟು ನಾವು ಚೆನ್ನಾಗಿ ಮಿದಿತೀವೋ ಒಬ್ಬಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ಕಿತ್ತೋಗಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಮಿದಿಬೇಕಾಗತ್ತೆ ಎಣ್ಣೆ ಹಾಕಿದ್ಮೇಲೆ. ನೋಡಿ ಎಣ್ಣೆ ಹಾಕಿದ್ಮೇಲೆ ಈಗ ನಾನು ಚೆನ್ನಾಗಿ ಮಿದ್ದಾದ್ಮೇಲೆ ನೆಕ್ಸ್ಟು ಮತ್ತೆ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ನಾನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಇದು ಒಂದು 2 to 3 ಅವರ್ಸ್ ಅಷ್ಟು ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ. ನೋಡಿ ಈ ಥರ ಮಾಡಿ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ನೆನೆಯೋದಕ್ಕೆ ಬಿಡೋಣ. ನೆಕ್ಸ್ಟ್ ಈಗ ನೋಡಿ ಹೂರ್ಣ ರೆಡಿಯಾಗಿದೆ. ಹಾಗೆ ಕಣಕ ಕೂಡ 2-3 ಅವರ್ಸ್ ಆಗಿದೆ. ನಾನು ಹೂರ್ಣನ ಉಂಡೆ ಮಾಡಿ ಇಟ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ. ಈ ಸೈಜಲ್ಲಿ ಉಂಡೆ ಮಾಡಿಕೊಂಡ್ರೆ ಸಾಕಾಗತ್ತೆ. ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಬಟರ್ ಪೇಪರ್ ತೊಗೊಂಡಿದ್ದೀನಿ. ಈ ಕಡೆ ಹೆಂಚು ಬಿಸಿ ಕೂಡ ಇಟ್ಟಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಬ್ಬಟ್ಟನ್ನ ಹೇಗೆ ತಟ್ಟೋದು ಅಂತ ನೋಡೋಣ. ಮೊದಲಿಗೆ ನಾನು ಸ್ವಲ್ಪ ಕಣಕ ತೊಗೊಂಡಿದ್ದೀನಿ. ಅದನ್ನು ಈಗ ಈ ಥರ ಅಗಲ ಮಾಡಿ ಈಗ ಇದಕ್ಕೆ ಹೂರ್ಣನ ಮಧ್ಯ ಇಟ್ಟು
ಇದನ್ನು ಕ್ಲೋಸ್ ಮಾಡ್ತೀನಿ. ಒಬ್ಬೊಬ್ಬರು ಕೈಯಲ್ಲೇ ಇಟ್ಕೊಂಡು ಕಣ್ಕನ ಹಾಗೆ ಸ್ವಲ್ಪ ಅಗಲ ಮಾಡಿ ಅದಕ್ಕೇ ಹೂರ್ಣನ ಇಟ್ಟು ಕೈಯಲ್ಲೇ ಕೂಡ ರೌಂಡ್ ಮಾಡ್ತಾರೆ. ನಾನು ಕೆಳಗಡೆ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಎಲ್ಲ ಕಡೆನೂ ಫಿಲ್ ಆಗಿದೆ. ಕ್ಲೀನಾಗಿ ಮೈದಾ ಹಿಟ್ಟು ಎಲ್ಲ ಕಡೆನೂ ನೀಟಾಗಿ ಫಿಲ್ ಆಗಿದೆ. ಈಗ ಇದನ್ನು ನಾವು ನೀಟಾಗಿ ತಟ್ಕೊಳ್ಳೋಣ. ಇದ್ರ ಮೇಲ್ಗಡೆ ಒಂದು ಪ್ಲೇನ್ ಕವರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾವು ಬಟರ್ ಪೇಪರ್ನ ತಿರುಗಿಸ್ಕೊಂಡು ಇದನ್ನು ಒತ್ಕೊಳ್ಳೋಣ. ಒಂದೊಂದ್ಸಲಿ ಏನಾಗ್ಬಿಡುತ್ತೆ, ಒಬ್ಬಟ್ಟು ಮಾಡಬೇಕಾದ್ರೆ ಮೈದಾ ಹಿಟ್ಟು ಎಂಡಲ್ಲೆಲ್ಲ ಮೈದಾ ಹಿಟ್ಟು ನಿಂತ್ಕೊಳ್ಳುತ್ತೆ, ಹಾಗೆ ಮಧ್ಯದಲ್ಲಿ ಮಾತ್ರ ಹೂರ್ಣ ಇರುತ್ತೆ. ಆ ಥರ ಮಾಡಿಬಿಡಿ. ಈ ಥರ ಲಾಸ್ಟ್ವರೆಗೂ ಹೂರ್ಣ ಬರಲಿ, ಆವಾಗ ಒಬ್ಬಟ್ಟು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ ಇಷ್ಟ ಆದಮೇಲೆ ನಾನು ಪೇಪರ್ ಕವರ್ನ ತೆಗೆದುಬಿಡ್ತೀನಿ. ಈಗ ಇದನ್ನು ನಾವು ಹೆಂಚು ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಕವರ್ಗೂ ಕೂಡ ಸ್ವಲ್ಪನೂ ಅಂಟಿಲ್ಲ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ನೋಡಿ ನಾನು ಬಟರ್ ಪೇಪರ್ ಸಮೇತ ಹಾಕ್ಕೊಳ್ತೀನಿ. ಹೆಂಚು ಸಿಮ್ಮಲ್ಲೇ ಇಟ್ಕೋಬೇಕು, ತುಂಬ ಉರಿ ಜಾಸ್ತಿ ಮಾಡ್ಕೊಳ್ಬಾರ್ದು. ಉರಿ ಜಾಸ್ತಿ ಮಾಡಿಕೊಂಡ್ರೆ ಒಬ್ಬಟ್ಟು ಕೆಳಗಡೆ ಹಂಚಿಗೆ ಅಂಟ್ಕೊಂಡ್ಬಿಡುತ್ತೆ. ಬಟರ್ ಪೇಪರಿಂದನೂ ನೀಟಾಗಿ ಬಂದಿದೆ ನೋಡಿ. ಒಬ್ಬಟ್ಟು ಮಾಡಬೇಕಾದ್ರೆ ಯಾವಾಗಲೂ ಮೀಡಿಯಮ್ ಉರಿಲೇ ಇರಬೇಕು, ತುಂಬ ಉರಿ ಜಾಸ್ತಿ ಮಾಡ್ಕೊಳ್ಬಾರ್ದು. ಒಬ್ಬಟ್ಟನ್ನ ಆವಾಗವಾಗ ತಿರುವಾಕಿ ಮಾಡಬಾರ್ದು. ಒಂದ್ಸಲಿ ಕೆಳಗಡೆ ಬೆಂದಮೇಲೆ ಮೇಲ್ಗಡೆ ಒಂದ್ಸಲಿ ಬೇಯಿಸ್ಬೇಕಷ್ಟೇ. ತುಂಬ ತಿರುವಾಗ್ತಾ ಇದ್ದರೆ ಒಬ್ಬಟ್ಟಿನ ಹೂರ್ಣ ಎಲ್ಲ ಈಚೆ ಬರುತ್ತೆ. ಹಾಗಾಗಿ ಜಾಸ್ತಿ ಒಬ್ಬಟ್ಟಿನ ತಿರುವಾಕಬಾರ್ದು. ನೋಡಿ ಈಗ ನೀಟಾಗಿ ಬೆಂದಿದೆ. ಒಬ್ಬಟ್ಟನ್ನ ಯಾವಾಗಲೂ ಈ ಥರ ಕೆಂಪುಗೆ ನಾವು ಬೇಯಿಸ್ಕೋಬೇಕು. ತುಂಬ ಕಲರ್ ಮಾಡಿದ್ರೆ ಸೀದೋದಂಗೆ ಕಾಣುತ್ತೆ. ನೋಡಿ ಒಬ್ಬಟ್ಟು ರೆಡಿ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಬ್ಬಟ್ಟು ಸಾಫ್ಟಾಗೂ ಬಂದಿದೆ, ಹಾಗೆ ಹೂರ್ಣ ಎಂಡವರೆಗೂ ಇದೆ. ಬೇಳೆ ಹೋಳಿಗೆ ರೆಡಿ ಇದೆ. ಹಬ್ಬಗಳಿಗೆ ಮಾಡ್ಕೊಳ್ಳಿ ಬೇಳೆ ಹೋಳಿಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.